ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಸಹೋದರರು ಮತ್ತು ಈ ಹಬ್ಬದ ವಿಚಾರದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ, ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇವರಿಗೆ ನಾನು ಮನವಿ ಮಾಡೋದೇನಂತಂದರೆ, ಯಾವುದೂ ಬೇರೆ ಕೋಮುವಾದಿ ಪಕ್ಷಗಳಿಗೆ ಇದಕ್ಕೆ ಅವಕಾಶ ಕೊಡ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಾವು ಇಲ್ಲಿ ನೋಡಬಾರ್ದು. ಎಲ್ಲ ಈ ರಾಜ್ಯದಲ್ಲಿ ಒಳ್ಳೆಯದಾಗಿದೆ. ನಮಗೆ 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಕೊಟ್ಟಿದೆ. ಆವಾಗಲೇ ಈ 25 ಗ್ಯಾರಂಟಿ ಕೊಡ್ತಾ ಇದೆ. ಆ 25 ಗ್ಯಾರಂಟಿ ಏನು ಅಂತಂದರೆ, 1 ಲಕ್ಷ ರೂಪಾಯಿ ಒಂದು ಮಹಿಳೆಗೆ, ಮನೆಯಲ್ಲಿ 4 ಮಹಿಳೆ ಇದ್ದರೆ 4 ಲಕ್ಷ ರೂಪಾಯಿ ಬರ್ತದೆ. ಅವ್ರ ಕಷ್ಟ ಎಲ್ಲ ದೂರ ಆಯ್ತದೆ. ಅಕ್ಕಿ ಕೊಡ್ತಾಯಿದ್ರೆ, ಕರೆಂಟ್ ಬಿಲ್ ಬರ್ತಾಯಿಲ್ಲ. ಇವತ್ತು ಜನಗಳಿಗೆ ಬೇಕಾದಷ್ಟು ಸಹಾಯ ಆಯ್ತದೆ. ಬಸ್ಸಲ್ಲಿ ಓಡಾಡೋಕ್ಕೆ ಬೇಕಾದಷ್ಟು ಅನುಕೂಲ ಮಾಡಿದೆ ನಮ್ಮ ಸರ್ಕಾರ. ಆದ್ದರಿಂದ ನಾವು ದಯಮಾಡಿ ಎಲ್ಲ ಮನೆಗೂ ಹೋಗಿ ಈ ವಿಚಾರ ಮುಟ್ಟಿಸ್ಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾಂಡಿಡೇಟ್ ಯಾರಾದರೂ ಆಗಿರಲಿ, ಅವ್ರು ಹೊಸಬ್ರು ಅಂತ ಅಲ್ಲ. ಅವ್ರ ಹಿಂದ್ಗಡೆ ನಾವು ಸಾವಿರಾರು ವರ್ಷದಿಂದ, 100 ವರ್ಷದಿಂದ, 60-65 ವರ್ಷದಿಂದ ಕಾಂಗ್ರೆಸ್ಸು, 70 ವರ್ಷದಿಂದ ಕಾಂಗ್ರೆಸ್ ಇದೆ. ಇದಕ್ಕೆ ಇತಿಹಾಸ ಇದೆ. ಇದಕ್ಕೆ ಕಾಂಗ್ರೆಸ್ಗೆ ಒಂದು ಹಿನ್ನೆಲೆ ಇದೆ. ಇದ್ರ ಬಯೋಡೇಟಾ ಇದೆ. ಅದನ್ನು ನಾವು ಮರಿಬಾರ್ದು. ಕ್ಯಾಂಡಿಡೇಟ್ ಯಾರಾಗಿರಲಿ ಪಕ್ಷಕ್ಕೆ ಗುರುಸಿ ನೀವು ವೋಟ್ ಮಾಡಬೇಕು. ವೋಟ್ ವೇಸ್ಟ್ ಮಾಡಬಾರ್ದು. ನಮ್ಮವ್ರಿಗೆ ಅದೇ ಇದು ಮಾಡಿದೆ. ಇವತ್ತು ಎಲ್ಲ ಅಲ್ಪಸಂಖ್ಯಾತರು, ಹಿಂದಿ ಉಳಿದ ವರ್ಗದವ್ರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಜನಾಂಗಕ್ಕೆ ನಾನು ಮನವಿ ಮಾಡೋದೇನು, ಏನು ಡೆವಲಪ್ಮೆಂಟ್ ಆಗಿದೆ, ಇವತ್ತೇನು ಅಭಿವೃದ್ಧಿ ಆಯ್ತಾ ಇದೆ, ಅದರ ಮೇಲೆ ಗಮನ ಕೊಟ್ಟು ತಮ್ಮ ವೋಟ್ ವೇಸ್ಟ್ ಮಾಡ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು. ಆಮೇಲೆ ಒಮ್ಮತದಿಂದ ಶಕ್ತಿ ಮೀರಿ ಸರಿ ವೋಟ್ ಮಾಡಬೇಕು. ಯಾರೂ ನೆಗ್ಲೆಕ್ಟ್ ಮಾಡಿ ಇವ್ರ ಮಾತು ಕೇಳಬಾರ್ದು. ಯಾರು ದುಡ್ಡು ಕೊಡಲಿ, ಇಸ್ಕೊಳ್ಳಿ, ಮತ ಮಾತ್ರ ಕಾಂಗ್ರೆಸ್ಗೆ ಕೊಡಿ. ಅಭಿವೃದ್ಧಿ ಆಯ್ತದೆ. ಕರ್ನಾಟಕ ಸರ್ಕಾರ ಈಗ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅದನ್ನು ನಾವು ಯೋಚನೆ ಮಾಡಬೇಕು. ಯಾವ ಸರ್ಕಾರವೂ ಮಾಡಿರಲಿಲ್ಲ. 15 ಲಕ್ಷ ಎಲ್ಲಿ ಬರ್ತು? ಕೊರೋನಾ ಟೈಮಲ್ಲಿ ಏನು ಜನ ಅನುಭವಿಸಿದ್ರು, ಎಷ್ಟು ಕಷ್ಟ ಅನುಭವಿಸಿದ್ರು. ಯಾರ ಕೇಳೋರಿದ್ದಾರ? ಬಡವ್ರಿಗೆ ಯಾರು ಕೇಳೋರಿದ್ದಾರ? 2 ಕೋಟಿ ಅವ್ರದ್ದು ಉದ್ಯೋಗ ಕೊಡ್ತೀನಿ ಅಂದರು. ಎಲ್ಲಿ ಕೊಟ್ಟರು ಉದ್ಯೋಗ? 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ಕೊಡಬೇಕು. ಎಲ್ಲಿ ಕೊಟ್ಟರು? 15 ಲಕ್ಷ ಎಲ್ಲಿ ಬರ್ತು? ಏನೂ ಇಲ್ಲ, ಬರೀ ಆಶ್ವಾಸನೆ. ಅದಕ್ಕೋಸ್ಕರ ದಯಮಾಡಿ ಯಾರ ಮಾತಿಗೂ ಕಿವಿ ಕೊಡ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಭಕ್ತಿಪೂರ್ವ ಮನವಿ. ಎಲ್ಲರಿಗೂ ನಾನು ಇಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿದ್ದಾರೆ. ಅದೇ ಮನವಿ ಮಾಡಿ ಹೇಳಿದ್ದು, ಒಂದೇ ಸೈಡ್ ವೋಟ್ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು. ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಂಜಾನ್ ಹಬ್ಬದ ಶುಭಾಶಯಗಳು ತಮ್ಗಳಿಗೂ. ಯಾವುದದು ಉಗಾದಿ ಹಬ್ಬದ ಶುಭಾಶಯ. ಬಾರಿ ನಿಮ್ಮ